ಏನು ಅರ್ಪಿತಾ ಇದೆಂತ ಪಲ್ಲೆ ಭಾರಿ ಕಾಣಾಕತ್ತೈತ್ಲೆ ಹಸರ್ ಹಸರ್ ಮಸ್ತ್ ಆಗಿತ್ ನೋಡು. ಇದಾ ನನ್ಗೆ ಪಾಲಕ್ ಪನ್ನೀರ್ ತಿನ್ನೋಂಗಾಗಿತ್ತು. ಆದ್ರೆ ಮನೇಲಿ ಪನ್ನೀರೇ ಇರ್ಲಿಲ್ಲ. ಅದಕ್ಕೆ ಸೋಯಾ ಚಂಕ್ಸ್ ಹಾಕಿ ಸೋಯಾ ಪಾಲಕ್ ಮಾಡಿದ್ದೀನಿ. ಹೌದಾ? ಹಂಗಿದ್ರೆ ನಿಂದೆಲ್ಲ ಎಕ್ಸ್ಪ್ಲೇನ್ ಮಾಡೋದು ಮುಗಿಸು, ಲಾಸ್ಟಿಗೆ ಬರ್ತೇನೆ. ಸರಿ, ಹಾಗಿದ್ರೆ ಬನ್ನಿ ಎಕ್ಸ್ಪ್ಲೇನ್ ಮಾಡ್ತೀನಿ. 1 ಕಟ್ ಪಾಲಕ್ನ ಬಿಸಿನೀರಲ್ಲಿ 2ರಿಂದ 3 ನಿಮಿಷ ಬೇಯಿಸಿಟ್ಕೊಂಡು ತಣ್ಣೀರಿನಲ್ಲಿ ಹಾಕಿಟ್ಕೋಬೇಕು. ಅರ್ಧ ಕಪ್ ಮೊಸರಿಗೆ ಅರಿಶಿನ ಪುಡಿ, ಅರ್ಧ ಸ್ಪೂನ್ ಖಾರದ ಪುಡಿ, ಅರ್ಧ ಸ್ಪೂನ್ ಜೀರಿಗೆ ಪುಡಿ, 1 ಸ್ಪೂನ್ ಧನಿಯಾ ಪುಡಿ ಹಾಕಿ ಕಲಸಿಟ್ಕೊಂಡು ಒಂದು ಮಿಕ್ಸರ್ ಜಾರ್ಗೆ ತಣ್ಣಗಾಗಿರೋ ಪಾಲಕ್, 3 ಹಸಿಮೆಣಸಿನಕಾಯಿ, 8 ಗೋಡಂಬಿ, ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನೀರನ್ನ ಹಾಕಿ ನುಣ್ಣಗೆ ರುಬ್ಕೋಬೇಕು. ಇದಕ್ಕೆ ನಾನು ಪಾಲಕ್ ಬೇಯಿಸಿರೋ ನೀರನ್ನೇ ಹಾಕೊಂಡಿದ್ದೀನಿ. ಈಗ ಒಂದು ಪ್ಯಾನಲ್ಲಿ 3 ಸ್ಪೂನ್ ಎಣ್ಣೆ, ಈ ಮಸಾಲೆಗಳು ಹಾಗೆ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಎಲ್ಲ ಕೆಂಪಗಾದ್ಮೇಲೆ ಫ್ಲೇಮ್ನ ಪೂರ್ತಿಯಾಗಿ ಲೋ ಅಲ್ಲಿ ಇಟ್ಟು ಮೊದಲೇ ಕಲ್ಸಿಟ್ಕೊಂಡಿರೋ ಮೊಸರನ್ನ ಇದಕ್ಕೆ ಹಾಕಿ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಆಗಾಗ ಮುಚ್ಚಳ ತೆಗೆದು ಕೈಯಾಡ್ತಾ ಇರಬೇಕು, ಇಲ್ಲದೆ ಹೋದ್ರೆ ಸೀದ್ ಹೋಗುತ್ತೆ. ನೋಡಿ, ಇದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಿ ಎಣ್ಣೆನೂ ಸಪ್ರೇಟ್ ಆಗಿದೆ. ಇದಕ್ಕೆ ರುಬ್ಬಿಟ್ಕೊಂಡಿರೋ ಪಾಲಕ್ನ ಹಾಕಿ ಇದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಮುಚ್ಚಳ ಮುಚ್ಚಿ ಬೇಯಕ್ ಬಿಡಬೇಕು. ಇದನ್ನು ಕೂಡ ಆಗಾಗ ಮುಚ್ಚಳ ತೆಗೆದು ಕೈಯಾಡ್ತಾ ಇರಬೇಕು, ಇಲ್ಲದೆ ಹೋದ್ರೆ ತಳ ಹಿಡಿಯುತ್ತೆ. ನೋಡಿ, ಇಷ್ಟು ಗಟ್ಟಿ ಆದ್ಮೇಲೆ ಅರ್ಧ ಗಂಟೆ ಮೊದಲೇ ಬಿಸಿನೀರಲ್ಲಿ ನೆನೆಸಿಟ್ಕೊಂಡಿರೋ ಸೋಯಾ ಚಂಕ್ಸ್ನ ಚೆನ್ನಾಗಿ ಹಿಂಡಿ ಇದಕ್ಕೆ ಹಾಕೊಂಡು ಅರ್ಧ ಸ್ಪೂನ್ ಉಪ್ಪು, ಅರ್ಧ ಸ್ಪೂನ್ ಸಕ್ಕರೆ ಹಾಗೆ ನೀರನ್ನ ಗ್ರೇವಿ ಕನ್ಸಿಸ್ಟೆನ್ಸಿ ನಿಮ್ಗೆ ಹೇಗೆ ಬೇಕೋ ಹಾಗೆ ಅಡ್ಜಸ್ಟ್ ಮಾಡಿಕೊಂಡು ಎಣ್ಣೆ ಎಲ್ಲ ಸಪ್ರೇಟ್ ಆಗೋವರೆಗೂ ಬೇಯಿಸ್ಕೋಬೇಕು. ಇದೇ ಗ್ರೇವಿಗೆ ಸೋಯಾ ಚಂಕ್ಸ್ ಅಲ್ಲದೆ ಪನ್ನೀರ್ ಅಥವಾ ಆಲೂಗೆಡ್ಡೆ ಅಥವಾ ಬೇಯಿಸಿದ ಬಟಾಣಿ ಕೂಡ ಹಾಕೋಬಹುದು. ನೋಡಿ, ಎಣ್ಣೆ ಎಲ್ಲ ಸಪ್ರೇಟ್ ಆಗಿದೆ. ಕೊನೆಯಲ್ಲಿ ಗರಂ ಮಸಾಲ, ಕಸೂರಿ ಮೇಥಿ, ಫ್ರೆಶ್ ಆಗಿ ಮನೇಲಿ ತೆಗ್ದಿರೋ ಕ್ರೀಮ್ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸೋಯಾ ಪಾಲಕ್ ಗ್ರೇವಿ ರೆಡಿ ಆಗುತ್ತೆ. ಇದು ಚಪಾತಿಗೆ, ಅನ್ನಕ್ಕೆ, ರೋಟಿ, ನಾನ್, ಕುಲ್ಚಾ ಯಾವುದೇ ಆಗಿರ್ಲಿ ಒಂದೊಳ್ಳೆ ಕಾಂಬಿನೇಷನ್. ನೋಡಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಟೇಸ್ಟ್ ಕೂಡ ಟ್ರಸ್ಟ್ ಮೀ ಅಷ್ಟೇ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ನಾನಿವತ್ತು ಕಾಂಬಿನೇಷನ್ ಆಗಿ ಇದಕ್ಕೆ ಬಾಸ್ಮತಿ ರೈಸ್ ಮಾಡಿದ್ದೀನಿ. ರೀ, ತಿನ್ಬಿಟ್ಟು ಹೇಳ್ರಿ ಹೇಗಿದೆ ಅಂತ. ವಾಹ್ ಅರ್ಪಿತಾ, ಭಾರಿ ಆಗೈತೆ ಇದು. ಹಬ್ಬದಾಗದು ಗ್ರೇವಿ ಮಾಡಿರ್ತಲ್ಲ ಹಂಗ ಎಕ್ಸಾಕ್ಟ್ಲಿ ಆಗೈತೆ ನೋಡಿದ.